ಮೂಲಕ ಶಾರ್ವರಿ ಮನಸ್ಸಲ್ಲಿ ಸಂಜು ಬಗ್ಗೆ ಅನುಮಾನನ ಸೃಷ್ಟಿ ಮಾಡಿ ಶಾರ್ವರಿ ಮನೆ ಬಿಟ್ಟು ಹೋಗುವಂತ ವಾತಾವರಣನ ಸೃಷ್ಟಿ ಮಾಡಿ ಆಮೇಲೆ ಸಂಜು ಜಾಹ್ನವಿನ ಒಂದು ಮಾಡೋ ಪ್ಲಾನ್ ಇದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟರಲ್ಲೇ ಅರ್ಥ ಆಗುತ್ತೆ. ಸಂಜು ಎಲ್ಲಿದ್ದೀಯಾ? ಸರಿ, ಬೇಗ ಮನೆಗೆ ಬಾ, ನಾನು ಶಾರ್ವರಿ ಜೊತೆ ಮಾತಾಡಬೇಕು. ಅಮ್ಮ, ಈಗ ಏನ್ ಮಾಡೋದು? ಶಾರ್ವರಿ ಮನೆ ಬಿಟ್ಟು ಹೋಗ್ಬೇಕಾದವಳು ಸಂಜು ಜೊತೆ ಹೊರಗೋಗಿದ್ದಾಳೆ. ಯಾಕಮ್ಮ ಹೀಗ್ ಕೂತಿದೀಯಾ? ಏನಾದ್ರೂ ಮಾತಾಡು. ಅವಳು ಹೇಗ್ ಬದ್ಲಾದ್ಲು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಕಣೆ. ಯಾಕೆಂದ್ರೆ ಯಾರು ಎಷ್ಟೇ ಹೇಳಿದ್ರು ಅವಳು ಬದ್ಲಾಗ್ಬಾರ್ದಾಗಿತ್ತು. ಅಷ್ಟ ಚೆನ್ನಾಗಿ ಅವಳ ತಲೆನ ತೊಳೆದಿದ್ದೆ ನಾನು. ಅದೇನ್ ಮಾಡ್ತೀವಿ ನನಗ್ ಗೊತ್ತಿಲ್ಲ. ಶಾರ್ವರಿ ಮನೆ ಬಿಟ್ಟು ಹೋಗ್ಬೇಕಷ್ಟೇ. ಶಾರ್ವರಿ ಹೋಗಿದ ತಕ್ಷಣ ಸಂಜುನ ನನ್ನವನಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನನಗ್ ಬಿಟ್ಬಿಡು. ಒಂದ್ ವೇಳೆ ಶಾರ್ವರಿ ಮನೆಯಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ? ಅವಳು ಹೋಗ್ಲಿಲ್ಲ ಅಂದ್ರೆ ಅವಳನ್ನ ಎಳ್ಕೊಂಡೋಗಿ ರೋಡಲ್ಲಿ ಬಿಸಾಕ್ತೀನಿ. ಏ ಜಾನು, ಬುದ್ಧಿ ಇಲ್ದವ್ರ ತರ ಮಾತಾಡ್ಬೇಡ ನೀನು. ನಂದೇನೋ ಬೇರೆ ಬೇರೆ ಪ್ಲಾನ್ಗಳಿದೆ, ಅದನ್ನೆಲ್ಲ ಹಾಳು ಮಾಡ್ಬೇಡ ತಾಯಿ ನೀನು. ಸಂಜು ಶಾರ್ವರಿ ಒಂದಾದ್ಮೇಲೆ ನೀನ್ ಏನ್ ಪ್ಲಾನ್ ಮಾಡೋದು ಅದು ಉಪಯೋಗ ಇಲ್ಲ. ಇಲ್ಲ ಕಣೆ, ಆ ಶಾರ್ವರಿಗೆ ಇವನೇನೋ ತಲೆ ಕೆಡಿಸಿ ಅವಳನ್ನ ಬದಲಾಯಿಸಿದಾನೆ. ಅವನ್ ಮೊದ್ಲೇ ಗೊತ್ತಲ್ಲ, ತುಂಬಾ ಮಾತಿನ ಮಲ್ಲ. ಅದಕ್ಕೆ ಈಗ ಶಾರ್ವರಿ ಬರ್ತಿದ್ದ ಹಾಗೆ ಅವಳನ್ನ ನಮ್ ಕಡೆ ಹೇಳ್ಕೊಂಡ್ಬಿಡೋಣ. ನೀನು ಅಷ್ಟೇ ಜಾನು, ಅವಳ ಹತ್ರ ಮಾತಾಡುವಾಗ ಹುಷಾರಾಗಿ ಯೋಚನೆ ಮಾಡಿ ಮಾತಾಡ್ಬೇಕು. ಒಂದ್ ವೇಳೆ ಸಂಜುಯಿಂದ ಅವಳು ದೂರ ಹೋಗದೆ ಇದ್ರೆ ಕಾನೂನು ಪ್ರಕಾರನೇ ಅವರಿಬ್ಬರನ್ನ ಹೇಗ್ ದೂರ ಮಾಡ್ಬೇಕು ಅನ್ನೋ ವಿದ್ಯೆ ನನಗ್ ಚೆನ್ನಾಗ್ ಗೊತ್ತಿದೆ. ಏನು ಕಾನೂನು ಪ್ರಕಾರನಾ? ಹೌದು ಜಾನು. ಹೇಗಮ್ಮ? ಏನೋ ಮಾಡಕ್ ಹೋಗಿ ಸಂಜುನ ನನ್ನಿಂದ ದೂರ ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಸಂಜುಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ. ಅತಿಯಾದ ಬುದ್ಧಿವಂತಿಕೆ ಮಾಡಕ್ ಹೋದ್ರೆ ಕೆಟ್ಟದೇ ಆಗೋದು. ಅಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಜಾನು, ನಿನ್ನ ಸಂಜು ಫೋಟೋಸ್ನ ಇಟ್ಕೊಂಡು ನಾನು ಬೇರೆ ಆಟನೇ ಆಡ್ತೀನಿ, ನೋಡ್ತಾ ಇರು. ಆದ್ರೆ ನೀನ್ ಮಾತ್ರ ಶಾರ್ವರಿ ಹತ್ರ ಹುಷಾರಾಗಿ ನಡ್ಕೊಳ್ಳೋದು ನೋಡು. ಮೊದ್ಲಿರ್ತಿದ್ದಲ್ಲ ಆ ಥರ ಅವಳ ಹತ್ರ ಇರಬೇಡ ಅಷ್ಟೇ. ಇಲ್ಲಮ್ಮ, ಈಗ ಅವಳು ಬದಲಾಗಿದ್ದಾಳೆ. ಸಂಜು ತಪ್ಪು ಮಾಡಿದೆ ನಿಜ ಅನ್ನೋದೇ ಆದ್ರೆ ನಾನೇ ನಿಮ್ಮಿಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಳೆ. ಸರಿ, ಸಂಜುಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಇದೀನಿ ಬಿಡು. ಜಾನು, ವಿಜಯಿ ಯಾರಿಗೋಸ್ಕರನೋ ಕಾಯ್ತಿರೋ ಹಾಗಿದೆ. ಇನ್ಯಾರಿಗೋಸ್ಕರ? ಶಾರ್ವರಿ ಸಂಜುಗೋಸ್ಕರನೇ. ಯಾಕಮ್ಮ, ಏನಾಯ್ತು? ಜಾನು, ನನಗೆ ಏನೋ ಆಗತ್ತೆ, ಏನೋ ತಿಳ್ಕಾಗತ್ತೆ ಅಂತ ಅನಿಸ್ತಿದೆ ಕಣೆ. ಜಾನು, ಇವಾಗ ಏನೇ ಮಾಡೋದು? ಈ ಶಾರ್ವರಿ ಇದ್ದಕ್ಕಿದ್ದಾಗೆ ಬದಲಾಗ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಕಣೆ. ಅಮ್ಮ, ತೇರ್ ಬಂತು ನೋಡು, ಹೋಗಿ ಆರತಿ ಮಾಡು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಸಂಜು, ಅಪ್ಪ ಏನ್ ಕಾಲ್ ಮಾಡಿದ್ರೆ? ಏನ್ ವಿಷಯ? ಶಾರ್ವರಿ ಹತ್ರ ಸ್ವಲ್ಪ ಮಾತಾಡೋದಿದೆ. ಏನ್ ವಿಷಯ? ಶಾರ್ವರಿ, ಏನಮ್ಮ ಇದೆಲ್ಲ? ಮನೆಯಿಂದ ಹೊರಗೊಟ್ಟಿದ್ದಂತೆ? ಅಪ್ಪ ಮತ್ತೆ ಆ ವಿಷಯ ಯಾಕೆ? ಇಷ್ಟೊತ್ತು ಶಾರ್ವರಿ ಅವ್ರು ನನ್ನ ಜೊತೆಗಿದ್ರು, ಆ ವಿಷಯದ ಬಗ್ಗೆ ನಾನು ಮಾತೇ ಆಡ್ಲಿಲ್ಲ. ಹೇಗಿದ್ರು ನಾವಿಬ್ರು ಒಂದಾಗಿದ್ದೀವಿ, ಮತ್ತೆ ಹಳೆ ವಿಷಯ ಯಾಕಪ್ಪ? ಇಲ್ಲ, ಕೆಲವು ವಿಷಯ ನನಗೂ ಗೊತ್ತಾಗಬೇಕಾಗಿದೆ. ಹೇಳು ಶಾರ್ವರಿ, ಯಾಕೆ ಹಾಗೆ ಮಾಡಿದೆ? ಮನೆಯಿಂದ ಹೊರಗೆ ಹೊರಡೋ ಅಗತ್ಯ ಏನಿತ್ತು ನಿನಗೆ? ಅಂಥ ಪರಿಸ್ಥಿತಿ ಏನು ಬಂತು?
ನನಗೆ ಎಲ್ಲ ವಿಚಾರ ಗೊತ್ತಾಗಬೇಕು. ಹೋಗ್ಲಿ ಬಿಡು ವಿಜಯ್, ಪಾಪ ಅವಳು ಹೇಗೋ ಬದಲಾಗಿದ್ದಾಳೆ, ಮತ್ತೆ ಯಾಕೆ ಅದನ್ನು ಕೆಣಕ್ಬೇಕಲ್ವಾ? ಮಾವ, ಇಷ್ಟು ತನಕ ಏನೋ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರಿ ಅಲ್ವಾ? ಹೌದು. ಸರಿ, ಹಾಗಾದ್ರೆ ಬನ್ನಿ. ಸಂಜು, ಶಾರ್ವರಿ ಏನ್ ಕಾರಣ ಅಂತ ಏನಾದ್ರೂ ಹೇಳಿದ್ಲೇನಪ್ಪ? ಇಲ್ಲ ಅತ್ತೆ, ನಾನಂತೂ ಆ ವಿಷಯದ ಬಗ್ಗೆ ಮಾತಾಡೋಕೆ ಹೋಗ್ಲಿಲ್ಲ. ಅವು ಒಳ್ಳೇದೇ ಆಯ್ತು ಬಿಡು. ಹೇಗೋ ಶಾರ್ವರಿ ಬದಲಾದ್ಲಲ್ಲ, ಅದೇ ಸಂತೋಷ. ಅತ್ತೆ, ಜಾನ್ವಿಗೆ ಸಮಾಧಾನ ಮಾಡಿ. ನನ್ನ ಮಗಳನ್ನ ನೆನೆಸ್ಕೊಂಡ್ರೆ ಸತ್ತೋಗೋಣ ಅನಿಸ್ತಿದೆ ಸಂಜು ನನಗೆ. ನೋಡ್ದ್ಯಾ, 2 ದಿನದಲ್ಲಿ ಏನೆಲ್ಲ ಆಗೋಯ್ತು ಅಂತ? ಏನು ಆಗಿಲ್ಲ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಆ ಹುಡುಗನಿಗಿಂತ ಒಳ್ಳೆ ಸಂಬಂಧನ ನಾವು ನೋಡೋಣ ಬಿಡಿ. ಏನೋಪ್ಪ, ಒಟ್ಟಲ್ಲಿ ನನ್ನ ಮಗಳು ಮದುವೆಗೆ ಒಪ್ಕೊಳ್ಳೋದೇ ಡೌಟು ಅಂತ ನನಗನ್ನಿಸ್ತಾ ಇದೆ. ಸಂಜು, ನನ್ನ ಮಗಳಿಗೆ ನೀನೇ ದಿಕ್ಕಪ್ಪ, ನೀನೇ ದಿಕ್ಕು. ನಾನು ಒಪ್ಪಿಸ್ತೀನಿ ಬಿಡಿ. ಶಾರ್ವರಿ, ಆಗ್ಲಿಂದ ಬಂದು ಹೀಗೆ ನಿಂತಿದ್ಯಲ್ಲ, ಏನಾದ್ರೂ ಮಾತಾಡೋದಲ್ವಾ? ಏನೋ ಹೇಳಬೇಕು ಅಂತ ತಾನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನೀನು. ಅದೇನು ವಿಷಯ ಅಂತ ಹೇಳು. ಅಥವಾ ಆಗ ಸತ್ಯವತಿಯವರು ಅಲ್ಲಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮುಂದೆ ಹಾಗೆ ಮಾತಾಡಿದ್ದು ಅಷ್ಟೇ ತಾನೇ? ಈ ಮನೆಯಿಂದ ಹೊರಟು ಹೋಗೋ ಮಾತಾಡ್ತೀಯ, ಸಂಜು ಬಗ್ಗೆ ನಂಬಿಕೆ ಇಲ್ದಿರೋರ ತರ ಬಿಹೇವ್ ಮಾಡ್ತೀಯ, ಆಮೇಲೆ ಇದ್ದಕ್ಕಿದ್ದಾಗೆ ಮನಸ್ಸು ಚೇಂಜ್ ಮಾಡ್ಕೋತೀಯ. ಏನಿದೆಲ್ಲ? ನಿನ್ನೆ ಕೇಳ್ತಾ ಇದ್ದೀನಿ ಶಾರ್ವರಿ, ನನಗೆಲ್ಲ ವಿಚಾರ ಗೊತ್ತಾಗಬೇಕು. ನಿಶ್ಚಿತಾರ್ಥ ಮುರಿದು ಬಿದ್ದ ಮೇಲೆ ನೀನು ಸಂಜು ಬಗ್ಗೆ ಎಷ್ಟು ಅನುಮಾನ ಪಟ್ಟೆ ಅಂತ ನನಗೆ ಗೊತ್ತಿದೆ. ಅಮ್ಮ ಎಲ್ಲ ಹೇಳಿದಾಳೆ ನನಗೆ. ಈಗ ಅದೇ ಅನುಮಾನ ನಿನಗೆ ಸಂಜು ಮೇಲೆ ಇಲ್ಲ ಅಲ್ವಾ? ಎಲ್ಲ ವಿಷಯ ನನಗೆ ಗೊತ್ತಾದ್ರೆ ಚೆನ್ನಾಗಿರುತ್ತೆ ಶಾರ್ವರಿ. ಯಾಕೆಂದ್ರೆ ಇಲ್ಲಿ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲ. ಎಲ್ಲ ಗೊತ್ತು, ನನಗೆ ಗೊತ್ತು ಮಾವ. ಸತ್ಯವತಿಯರು ಎಂಥವ್ರು ಅನ್ನೋದು ನನಗೆ ಗೊತ್ತು. ಅವ್ರು ತುಂಬ ಕೆಟ್ಟವರು, ಬದಲಾಗಿದ್ದಾರೆ ಅನ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ಅವ್ರು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಶಾರ್ವರಿ. ಹೇಳು ಏನು ವಿಷಯ ಅಂತ. ಮಾವ, ಎಂಗೇಜ್ಮೆಂಟ್ ಅದಾಗೆ ನಿಂತಿದ್ದಲ್ಲ, ಮತ್ತೆ ಅಮ್ಮ ಮಗಳು ಸೇರಿ ನಿಲ್ಸಿದ್ದು. ಹೌದು ಮಾವ, ಎಲ್ಲ ಅಮ್ಮ ಮಗಳು ಸೇರಿ ಮಾಡಿರೋ ಪ್ಲಾನ್. ಸಂಜು ಮೇಲೆ ಕಳಂಕ ತರದು, ಆಮೇಲೆ ನನ್ನ ಈ ಮನೆಯಿಂದ ಹೊರಗಡೆ ಹಾಕೋದವ್ರ ಉದ್ದೇಶ ಆಗಿತ್ತು. ಅಷ್ಟೇ ಅಲ್ಲ, ನಾನು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿ ಸಂಜು ಮತ್ತೆ ಜಾನ್ವಿಗ್ ಮದುವೆ ಮಾಡಿಸೋದು ಅವ್ರ ಪ್ಲಾನ್ ಆಗಿತ್ತು. ಹೀಗೆ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಶಾರ್ವರಿ. ಎಲ್ಲ ನಿಜ ಆಗೋಯ್ತು. ಹೌದು, ಇದೆಲ್ಲ ನಿನಗೆ ಯಾಕೆ ಗೊತ್ತಾಯ್ತು? ಅಮ್ಮ ಮಗಳು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ ಮಾವ. ಅಷ್ಟೇ ಅಲ್ಲ, ಎಂಗೇಜ್ಮೆಂಟ್ ನಿಂತಿದ್ದು ಹೇಗೆ ಅಂತ ಗೊತ್ತಾ ನಿಮಗೆ? ಒಂದಿನ ನನ್ನ ಮೇಲೆ ಕೋಪಕ್ಕೆ ಸಂಜು ಅವ್ರು ಕುಡ್ಕೊಂಡು ಬಂದಿದ್ರು. ಆಗ ಅಮ್ಮ ಮಗಳು ಒಳ್ಳೆ ಸಮಯ ನೋಡಿ ಸಂಜು ಮತ್ತೆ ಜಾನ್ವಿ ಬೆಡ್ ಮೇಲಿರೋ ಫೋಟೋಸ್ ತೆಗೆದಿಟ್ಕೊಂಡಿದ್ರು. ಈಗ ಅದನ್ನೇ ಎಂಗೇಜ್ಮೆಂಟ್ ನಡಿಬೇಕಾದ್ರೆ ಹುಡುಗನ ಮೊಬೈಲಿಗೆ ಕಳಿಸಿದ್ದಾರೆ. ಆಶ್ಚರ್ಯ ಆಗ್ತಾ ಇದೆಯಾ? ನನಗೂ ತುಂಬ ಆಶ್ಚರ್ಯ ಆಯಿತು ಮಾವ. ಜನ ಈ ಮಟ್ಟಕ್ಕೂ ಇಳಿತಾರ ಅಂತ. ಆದರೆ ನನಗೊಂದೇ ಒಂದು ಬೇಜಾರು, ನನ್ನ ಸಂಜು ಮೇಲೆ ನನಗೆ ಅನುಮಾನ ಬರಂಗೆ ಮಾಡಿಬಿಟ್ರಲ್ಲ ಅಂತ. ಪಾಪ ನನ್ನ ಸಂಜು ದೇವ್ರಂಥವ್ರು, ಅಂಥವ್ರ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ಈ ಕಾರಣಕ್ಕೆ ಈಗಲೂ ಅವ್ರ ಮುಂದೆ ಹೋಗೋದಕ್ಕೆ ನನಗೆ ಮುಜುಗರ ಆಗ್ತಿದೆ. ನಾನು ಸತ್ಯವತಿ ಮತ್ತೆ ಜಾನ್ವಿನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ ಮಾವ?
ಸಂಜು 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 ಒಂದ್ ನಿಮಿಷ. ಸಂಜು ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ಬದುಕಲ್ಲಿ ಅಷ್ಟು ದೊಡ್ಡ ಆಟ ಆಡಿದ್ರಲ್ಲ, ಅವ್ರನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸುಮ್ಮನೆ ದುಡುಕ್ಬೇಡಿ, ನಾನು ಹೇಳದ್ನ ಕೇಳಿ. ಶಾರ್ವರಿ ಅವರೇ, ನಾನು ಯಾರು ಮಾತಾಡೋದು ಕೇಳೋ ಪರಿಸ್ಥಿತಿ ಇಲ್ಲ. ಸಂಜು ಪ್ಲೀಸ್, ನಾನು ಹೇಳದ್ನ ಕೇಳಿ. ನಾನು ಯಾಕೆ ತಡೀತಾ ಇದ್ದೀರಿ? ಇನ್ನು ಏನೇನು ಅನಾಹುತ ಆಗ್ಬೇಕು ಈ ಮನೆಯಲ್ಲಿ? ಇನ್ನೇನು ಆಗಲ್ಲ, ಎಲ್ಲ ನಾನ್ ನೋಡ್ಕೋತೀನಿ. ಸಂಜು ನೋಡಿಯಪ್ಪ, ನನ್ಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಅವರು ನಾನು ಯಾಕೆ ಸುಮ್ಮನೆ ಬಿಡ್ಲಿ ಹೇಳಿ? ಅವರನ್ನು ನಂಬೋದಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡಬೇಕಾಗಿತ್ತು ಸಂಜು. ಸತ್ಯವತಿ ಅವರು ಎಂಥವ್ರು ಅನ್ನೋದು ಗೊತ್ತಿಲ್ಲದೆ ಇಬ್ರು ಅವ್ರನ್ನ ಅಷ್ಟು ಹಚ್ಕೊಂಡ್ರಿ. ಈಗಾಗಿದ್ದೇನು? ನಿಮ್ಮ ಒಳ್ಳೆತನನ ಅವರು ಬಂಡವಾಳ ಮಾಡಿಕೊಂಡ್ರು. ಜಾಹ್ನವಿ ಬದುಕನ್ನೇ ಪಣಕ್ಕಿಟ್ಟು ನಿಶ್ಚಿತಾರ್ಥ ಮುರಿದಿದ್ದಾರೆ ಅಂದ್ರೆ ನೀನೇ ಲೆಕ್ಕ ಹಾಕು ಅವ್ರು ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲ ಗೊತ್ತಾಯ್ತಲ್ಲ, ಇನ್ನು ಸುಮ್ಮನೆ ಹಾಕಿರ್ಬೇಕು ನಾವು? ಸಂಜು, ಆವೇಶದಿಂದ ಏನೂ ಆಗಲ್ಲ. ಎಲ್ಲ ಸಾಕ್ಷಿಗಳು ಅವ್ರ ಪರವಾಗೇ ಇರುವಾಗ ನಾನು ನೀನು ಏನ್ ಮಾಡೋಕ್ಕಾಗತ್ತೆ ಹೇಳು? ನಾಳೆ ಇದೇ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದು, ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬಹುದು. ಸತ್ಯವತಿ ಅವ್ರನ್ನ ಹೀಗೆ ಅಂತ ಗೆಸ್ ಮಾಡೋದು ಕಷ್ಟ. ಅವರಿಂದ ನಾನು ಇನ್ನೂ ಈ ಮನೇಲಿ ಅನುಭವಿಸ್ತಾ ಇರೋ ಸಾಲದ ಹೇಳು. ಅವ್ರ ಬಾಣ ಅವ್ರಿಗೆ ತಿರ್ಗೋ ಹಾಗೆ ಮಾಡ್ತೀನಿ ನಾನು. ನನಗ್ ಹೇಗ್ ಗೋಳು ಹೊಯ್ಕೊಂಡ್ರೋ ಹಾಗೆ ಅವ್ರಿಗೂ ಗೋಳು ಹೊಯ್ಕೋತೀನಿ. ಮತ್ತೆ ಈ ಮನೇಲಿರೋದಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು ಮಾವ. ಅವ್ರಿಗೆ ಹೇಗ್ ಕಾಡ್ತೀನಿ ಅಂದ್ರೆ ಇದು ನಮ್ಮ ಮನೇನಾ ಅಂತ ಅವ್ರಿಗೆ ಅನುಮಾನ ಬರಬೇಕು, ಹಾಗೆ ಮಾಡ್ತೀನಿ. ಬೇಡ ಶಾರ್ವರಿ, ಈ ಹುಚ್ಚುತನ ಯಾಕೆ? ನಾವೆಲ್ಲ ಸೇರಿ ಏನಾದ್ರೂ ತೀರ್ಮಾನ ಮಾಡೋಣ ಬಿಡು. ನಾನು ಆಡೋ ಆಟಕ್ಕೆ ನೀವು ಆಲ್ ದಿ ಬೆಸ್ಟ್ ಹೇಳಿ ಸಾಕು, ಉಳ್ದಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಅಮ್ಮ ಮಗಳು ಇಬ್ರು ರಾಕ್ಷಸರು ಇದ್ದ ಹಾಗೆ, ಅವ್ರನ್ನ ನಂಬೋದಕ್ಕಾಗಲ್ಲ. ನೀವು ಸುಮ್ಮನಿದ್ ಬಿಡಿ. ಸಂಜು, ಶಾರ್ವರಿಯ ಒಂದ್ ಮುಖ ನೋಡಿದ್ದಾರೆ, ಅವ್ರು ಇನ್ನೊಂದು ಮುಖ ನೋಡೋದ್ ಬೇಡ್ವಾ? ನಾನು ಹೇಗ್ ಬದಲಾಗ್ತೀನಿ ಅಂದ್ರೆ ಅದನ್ನ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ಬಾರ್ದು. ಹಾಗೆ ನನ್ ಸಂಜು ಮೇಲೆ ನನ್ಗೆ ಅನುಮಾನ ಬರಂಗ್ ಮಾಡಿದ್ರು, ನನ್ಗೆ ಹಿಂಸೆ ಕೊಟ್ರು, ನನ್ ಮುಂದೆ ಒಳ್ಳೆಯವ್ರ ತರ ನಾಟಕ ಆಡಿದ್ರು. ಇಷ್ಟೆಲ್ಲ ಮಾಡ್ದವ್ರಿಗೆ ತಕ್ಕ ಉತ್ತರ ಕೊಡ್ಬೇಕಲ್ವಾ? ಸತ್ಯವತಿ ನೀನ್ ದೊಡ್ಡ ಹುಲಿ ಅಂತ ಅನ್ಕೊಂಡ್ರಾ? ನೋಡ್ತಾ ಇರಿ, ಈ ಮನೇಲಿ ಚಿಕ್ಕ ಇಲಿ ತರ ಮಾಡ್ಬಿಡ್ತೀನಿ. ಮಾವ, ನೀವ್ ಏನ್ ಯೋಚನೆ ಮಾಡ್ಬೇಡಿ. ಅಮೇರಿಕದಲ್ಲಿ ಬೆಳ್ದವಳು ನಾನು, ಎಂತೆಂತ ಜನರನ್ನೇ ನೋಡಿದೀನಿ. ಇನ್ ಯೂರಿಯಾ ಲೆಕ್ಕ ನನ್ಗೆ. ಏನೇ ಆದ್ರೂ ಇಡೀ ಮನೆಯವರು ನನ್ನ ಪರವಾಗಿ ನಿಲ್ಲಿ, ಉಳಿದಿದ್ದನ್ನ ನಾನ್ ನೋಡ್ಕೋತೀನಿ. ಸರಿನಮ್ಮ, ಆದ್ರೆ ಹುಷಾರಾಗಿರೋ. ಸರಿ ಮಾವ, ಆದ್ರೆ ಒಂದ್ ವಿಚಾರ, ನಮ್ಗೆ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗದ್ ಬೇಡ. ಆಟದ ಮಜಾನೇ ಹೋಗ್ಬಿಡತ್ತೆ. ಸರಿ ಶರ್, ಹಾಗೆ ಆಗಲಿ. ಹಾಯ್ ಸಂಜು, ಗುಡ್ ಮಾರ್ನಿಂಗ್. ಓ, ಪೇಪರ್ ಓದ್ತಾ ಇದೆಯಾ? ಸಂಜು, ನನ್ನ ನೀವಿಬ್ರು ಎಲ್ಲೋಗಿದ್ರಿ? ಎಲ್ಲ ನಿನ್ನ ಹತ್ರ ಹೇಳ್ಬೇಕು ಅನ್ನೋ ರೂಲ್ಸ್ ಇದೆಯಾ? ಏನು ಶಾಕ್ ಆದ್ಯಾ?
ತಮಾಷೆ ಮಾಡ್ದ ಜಾನು, ಅಷ್ಟಕ್ಕೆ ಇಷ್ಟೊಂದು ರಿಯಾಕ್ಷನ್ ಕೊಡೋದ ನೀನು? ನೀನ್ ತಮಾಷೆ ಮಾಡಿದ್ದ ಹಾಗಾದ್ರೆ? ಜಾನು ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಅಬ್ಬಾ, ನೀನ್ ನಿಜವಾಗ್ಲೂ ಹೇಳ್ದೆ ಅನ್ಕೊಂಡೆ ನಾನು. ನಿಜವಾಗ್ಲೂ ನಿನ್ನ ಹತ್ರ ಹಾಗೆ ಮಾತಾಡಕ್ಕಾಗತ್ತಾ? ನನ್ ಮನ್ಸಾದ್ರೂ ಬರತ್ತಾ ಹೇಳು? ಅದೆಷ್ಟು ಬೇಜಾರಲ್ಲಿದ್ಯಾ ಮೊದ್ಲೇ ನೀನು. ಎಲ್ಲ ನನ್ನಿಂದ ಆಗಿದ್ಬಿಡು. ನಿನ್ನಿಂದ ಏನು ಇಲ್ಲ ಸಂಜು, ಎಲ್ಲ ನನ್ನ ಹಣೆ ಬರಹ. ನಾನು ನೀನು ಅಷ್ಟು ಕ್ಲೋಸ್ ಆಗಿರೋದ್ರಿಂದ ಜನ ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಹಾಳಾಗೋಗ್ಲಿ ಬಿಡು ಸಂಜು, ನನ್ಗೆ ಮದ್ವೆನೇ ಬೇಡ ಅನಿಸ್ತಿದೆ. ಸುಮ್ನೆ ಬೇರೆಯವ್ರ ಅನುಮಾನಕ್ಕೆ ನನ್ ಜೀವನ ನಾನ್ ಯಾಕೆ ಹಾಳು ಮಾಡ್ಕೊಳ್ಳಿ? ಸಂಜು, ಎಲ್ರ ಮುಂದೆ ನಿನಗೆ ತುಂಬಾ ಅವಮಾನ ಆಯ್ತಲ್ವಾ? ನನ್ಗದೆಷ್ಟು ನೋವಾಯ್ತು ಗೊತ್ತಾ? ಹೋಗ್ಲಿ ಬಿಡು ಜಾನು, ಫ್ರೆಂಡ್ಶಿಪ್ನ ಜನ ತಪ್ಪಾಗಿ ತಿಳ್ಕೊತಾರೆ. ಏನ್ ಮಾಡ್ದಕ್ಕಾಗ? ಅವ್ರ ಬುದ್ಧಿನೇ ಅಷ್ಟು ಅಂತ ಅನ್ಕೊಂಡ್ಬಿಡ್ಬೇಕಷ್ಟೆ. ಸ್ನೇಹಕ್ಕೂ ಪ್ರೀತಿಗೂ ಜನರಿಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಲ್ವಾ? ಹೌದು ಸಂಜು. ಜಾನು, ಆ ಹುಡುಗನ್ಗೆ ಅನುಮಾನ ಬರೋದಕ್ಕೆ ಏನ್ ಕಾರಣ ಅಂತ ಏನಾದ್ರೂ ಗೊತ್ತಾಯ್ತಾ? ಆ ಹುಡುಗನ್ಗೆ ಅನುಮಾನ ಬರೋದಕ್ಕೆ ಏನ್ ಕಾರಣ ಅಂತ ಏನಾದ್ರೂ ಗೊತ್ತಾಯ್ತಾ? ನಿನ್ನೆ ಕೇಳ್ತಾ ಇದ್ದೀನಿ, ಅವನ್ಗೆ ಅನುಮಾನ ಬಂದಿದ್ದಾದ್ರೂ ಹೇಗೆ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನನ್ನನ್ನು ಕೇಳಿದ್ರೆ ನನ್ಗೇನ್ ಗೊತ್ತಿರುತ್ತೆ ಸಂಜು? ನಿನ್ಗೆ ಎಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಅಲ್ವಾ ಮತ್ತೆ? ಪಾಪ, ನಿಂಗಾದ್ರೂ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ಸಂಜು, ಶಾರ್ವರಿಗೇನಾದ್ರೂ ಗೊತ್ತಿದೆಯಾ ಕೇಳು? ಅವ್ರಿಗೇನು ಗೊತ್ತಿರತ್ತೆ ಜಾನು, ಅಷ್ಟಕ್ಕೂ ಅವ್ರು ವಿಚಿತ್ರ ಬಿಡು. ಅವ್ರನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಏನೋ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರ ಹುಡುಗಾಟನೆಲ್ಲ ತಡ್ಕೊಂಡಿದ್ದೀನಿ ಅಷ್ಟೇ. ಕೆಲವೊಂದ್ಸಲ ಅತಿಯಾಗಿ ಆಡ್ತಾರೆ ಜಾನು. ನಿನ್ನಷ್ಟು ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಏನಾದರೂ ಮಾತಾಡೋದಿತ್ತಾ? ಇಲ್ಲ ಸಂಜು, ಸುಮ್ಮನೆ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಾಯ್ ಸಂಜು. ಬನ್ರಿ. ನಾನು ವಿಚಿತ್ರನಾ? ನನ್ನ ನೀವು ಸೀರಿಯಸ್ ಆಗಿ ತಗೊಳ್ತಾ ಇಲ್ವಾ? ಜಾನ್ವಿ ನಿಮ್ನ ನನ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರಾ? ಏನ್ ಮಾಡೋದು, ಹೆಂಡತಿ ಹೇಳ್ದಾಗೆ ಕೇಳೋ ಪರಿಸ್ಥಿತಿ ಬಂದಿದೆ ನಂಗೆ. ಅವ್ರು ಹೇಳ್ಕೊಟ್ಟಾಗೆ ಆಡೋ ರೋಬೋಟ್ ನಾನು. ಹೌದಾ? ಎಸ್. ಸರಿ, ಹಾಗಾದ್ರೆ ನನ್ನ ಎತ್ಕೊಳ್ಳಿ. ಹಾಡು ಹೇಳಿ ನನಗೆ ಮಲಗಿಸಿ. ಒಂದ್ ನಿಮಿಷ ಇಲ್ಲೇ ಸ್ಟಾರ್ಟ್ ಮಾಡಬೇಡಿ, ರೂಮ್ ಕರ್ಕೊಂಡು ಹೋಗಿ. ಓಕೆ, ಇವತ್ತು ಹಾಡು ಹಾಡಿ ನಿಮ್ಮನ್ನ ಮಲಗಿಸೋಣ. ಬೆಳಗ್ಗೆ ಬೆಳಗ್ಗೆ ಮಲ್ಕೊಳ್ಳಿ. ಯಾವ ಹಾಡು? ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಒಂದ್ ನಿಮಿಷ, ಹಾಡು ಬೇಡ, ಫಸ್ಟ್ ಹಾಲು ಬೇಕು ನನಗೆ. ಫಸ್ಟ್ ಹಾಲು ತಗೊಂಬನ್ನಿ. ಫಸ್ಟ್ ಹಾಲು ಕುಡಿಸಿ ಆಮೇಲೆ ಹಾಡ್ತೀನಿ. ಓಕೆ, 1 minute. ಶಾರು, ಹಬ್ಬ, ನೀನು ಎಲ್ಲಿ ಈ ಮನೆಯಿಂದ ಹೋಗ್ಬಿಡ್ತೀಯೋ ಅಂತ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಶಾರು? ದೇವ್ರು ದೊಡ್ಡವನಮ್ಮ, ನಿನ್ನನ್ನು ಈ ಮನೆಯಿಂದ ಆಚೆ ಹೋಗೋದನ್ನ ತಪ್ಪಿಸ್ಬಿಟ್ಟ. ಹೌದು, ದೇವ್ರು ತುಂಬಾ ದೊಡ್ಡವನು. ಸಮಯಕ್ಕೆ ಸರಿಯಾಗಿ ಕೆಲವು ಮುಖವಾಡನ ಕಳಿಸ್ಬಿಡ್ತಾನೆ. ಅಂದ್ರೆ ನನ್ ಸಂಜು ಕೆಟ್ಟ ಮುಖವಾಡ ಹಾಕೊಂಡು ಓಡಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅವ್ರ ಅಪ್ಪಟ ಬಂಗಾರ ಅನ್ನೋದು ನನಗೆ ಗೊತ್ತಾಯ್ತು.
ನೀನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ ಶಾರ್ವರಿ. ನೀನ್ ಅನ್ಕೊಂಡಾಗ ಏನೂ ಇಲ್ಲ. ಹೌದು, ನಾನು ಅನ್ಕೊಂಡಾಗೆ ಏನೂ ಇಲ್ಲ. ಏನು ಏನ್ ನಿನ್ ಮಾತಿನ ಉದ್ದೇಶ? ನನ್ನನ್ನ ತಪ್ಪಾಗಿ ತಿಳ್ಕೊಂಡಿರೋ ಹಾಗಿದೆ ನೀನು. ಇಲ್ಲ, ನಾನು ನಿಮ್ಮನ್ನ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಏನು ನನ್ನ ಬಗ್ಗೆ ನೀನು ಅನುಮಾನದಿಂದ ನೋಡ್ತಿರೋ ಹಾಗಿದೆಯಲ್ಲ, ಇದೆಲ್ಲ ಚೆನ್ನಾಗಿರಲ್ಲ ಶಾರ್ವರಿ. ಏನೇ ಅನ್ಕೋಬೇಕಾದ್ರೂ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡು ನೀನು. ಈಗಾಗಲೇ ನಾನು 1000 ಸಲ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ. ಏನ್ ನಿರ್ಧಾರ? ನಿಮ್ಗೆ ಮನುಷ್ಯತ್ವನೇ ಇಲ್ಲ. ನೀವು ಗೋಮುಖ ವ್ಯಾಘ್ರ. ನೀವೊಂದು ಕೆಟ್ಟ ಹುಳ. ಇಲ್ಲಿವರೆಗೂ ನೀವು ಒಳ್ಳೆಯರು ಅಂತ ಅನ್ಕೊಂಡು ನಾನು ತುಂಬಾ ತಪ್ಪು ಮಾಡಿದೆ. ಶಾರ್ವರಿ